Hello students, welcome to my channel English with GV sir. Today let's learn about on, above and over. On ಅಂದರೆ ಮೇಲೆ. The book is on the table ಅಂದರೆ ಪುಸ್ತಕ ಟೇಬಲ್ ಮೇಲಿದೆ. The cat is on the chair ಅಂದರೆ ಬೆಕ್ಕು ಚೇರ್ ಮೇಲೆ ಕುಳಿತಿದೆ. ಹಾಗೆಯೇ ದ ನ್ಯೂಸ್ ಪೇಪರ್ ಈಸ್ ಆನ್ ದ ಬೆಡ್. ನ್ಯೂಸ್ ಪೇಪರು ಅಂದರೆ ಪತ್ರಿಕೆ ಬೆಡ್ ಮೇಲಿದೆ. ಈಗ ಎಬೋವ್ ಅಂದರೆ ಏನು ನೋಡೋಣ. ಎಬೋವ್ ಅಂದರೆ ಮೇಲೆ. ದ ರೂಫ್ ಈಸ್ ಎಬೋವ್ ಅವರ್ ಹೆಡ್. ನಮ್ಮ ತಲೆ ಮೇಲೆ ರೂಫ್ ಇದೆ, ಮೇಲ್ಛಾವಣಿ ಇದೆ. ದ ಫ್ಯಾನ್ ಈಸ್ ರೊಟೇಟಿಂಗ್ ಎಬೋವ್ ಅವರ್ ಹೆಡ್. ನಮ್ಮ ತಲೆ ಮೇಲೆ ಫ್ಯಾನು ತಿರುಗ್ತಾ ಇದೆ. ದಿ ಸ್ಕೈ ಈಸ್ ಎಬೋವ್ ಅಸ್. ನಮ್ಮ ಮೇಲೆ ಆಕಾಶ ಇದೆ. ಈಗ ನೆಕ್ಸ್ಟು ಓವರ್ ನೋಡೋಣ. ಓವರ್ ಅಂದರೆ ಮೂಮೆಂಟಲ್ಲಿ ಇದನ್ನು ಬಳಸ್ತೀವಿ ನಾವು. ದ ಡಾಗ್ ಜಂಪ್ಸ್ ಓವರ್ ದ ಫೆನ್ಸ್. ನಾಯಿ ಬೇಲಿ ಮೇಲಿಂದ ಹಾರಿತು. ದ ಬರ್ಡ್ ಫ್ಲೈ ಓವರ್ ದ ಹೌಸ್. ಹಕ್ಕಿಯು ಮನೆ ಮೇಲಿಂದ ಹಾರಿ ಹೋಗ್ತಾ ಇದೆ. ದ ಹೆಲಿಕಾಪ್ಟರ್ ಫ್ಲೈಸ್ ಓವರ್ ದ ಹಿಲ್ ಅಂದರೆ ಬೆಟ್ಟದ ಮೇಲಿಂದ ಹೆಲಿಕಾಪ್ಟರು ಹಾರು ಹೋಗ್ತಾ ಇದೆ ಅಂತ ಅರ್ಥ. ಅಂದರೆ ಮೂಮೆಂಟ್ಸಲ್ಲಿ ನಾವು ಓವರನ್ನು ಬಳಸ್ತೇವೆ. ಮೇಲ್ಗಡೆ ಟಚ್ ಆಗ್ತಾ ಇದ್ದರೆ ಆವಾಗ ಆನ್ ಬಳಸ್ತೇವೆ. ದ ಬುಕ್ ಈಸ್ ಆನ್ ದಿ ಟೇಬಲ್ ಅಂದರೆ ಪುಸ್ತಕ ಟೇಬಲ್ ಮೇಲೆ ಟಚ್ ಆಗ್ತಾ ಇದೆ, ಆವಾಗ ಹೇಳ್ತೀವಿ ನಾವು ಪುಸ್ತಕ ಮೇಜಿನ ಮೇಲೆ ಟೇಬಲ್ ಇದೆ ಅಂತ. ಹಾಗೆಯೇ ದ ಕ್ಯಾಟ್ ಈಸ್ ಆನ್ ದಿ ಚೇರ್ ಅಂದರೆ ಕ್ಯಾಟ್ ಬೆಕ್ಕು ಚೇರ್ ಮೇಲೆ ಕುಳಿತಿದೆ, ಅದರ ಬಾಡಿ ಟಚ್ ಆಗ್ತಾ ಇದೆ. ಹಿ ವಾಸ್ ಸಿಟ್ಟಿಂಗ್ ಇನ್ ದ ಚೇರ್ ಅಂದರೆ ಅವನು ಚೇರ್ ಮೇಲೆ ಕುಳಿತಿದ್ದಾನೆ, ಅದಕ್ಕೆ ಕೈಗಳಿದೆ. ಇಟ್ ಹ್ಯಾಸ್ 2 hands. ಹಿ ವಾಸ್ ಸಿಟ್ಟಿಂಗ್ ಆನ್ ದ ಚೇರ್ ಅಂದರೆ ಆ ಚೇರ್ಗೆ ಕೈಗಳಿಲ್ಲ, ಸುಮ್ಮನೆ ಅದರ ಮೇಲೆ ಅವನು ಕುಳಿತಿದ್ದಾನೆ ಅಂತ ಅರ್ಥ. ನೋಡೋದಲ್ಲ ಸ್ನೇಹಿತರೆ. ಥ್ಯಾಂಕ್ ಯು ಆಲ್.